ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮಂಜಿನ ನಗರಿ ಮಡಿಕೇರಿ ದಸರಾ ವಿದ್ಯುಕ್ತವಾಗಿ ತೆರೆಬಿದ್ದು 4 ದಿನ ಕಳೆದರೂ ಇಂದಿನ ದಸರಾ ದಶಮಂಟಪಗಳ ಸಮಿತಿಯ ಸದಸ್ಯರಿಗೆ ಗೊಂದಲದ ವಾತಾವರಣ ಮುಂದುವರೆದಿದೆ. ಈಗಾಗಲೇ ನ್ಯಾಯಾಲಯದ ಆದೇಶವನ್ನು ಸಮಿತಿಯ ಸದಸ್ಯರು ಉಲ್ಲಂಘನೆ ಮಾಡಿದ್ದಾರೆಂದು ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ದಶಮಂಟಪ ಸಮಿತಿಯ ಸುಮಾರು 62 ಮಂದಿಯ ಮೇಲೆ ಪ್ರಕರಣ ದಾಖಲಾಗಿದ್ದು, ದಶಮಂಟಪಗಳ ಸಮಿತಿಯ ಸದಸ್ಯರು ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾತ್ರಿ 10 ಗಂಟೆಯ ಬಳಿಕ ಸಾರ್ವಜನಿಕ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದ ಧ್ವನಿವರ್ಧಕವನ್ನು ಬಳಸಬಾರದೆಂಬ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ತಾರೀಕು 2ರಂದು ದಶಮಂಟಪ ಶೋಭಾಯಾತ್ರೆ ವೇಳೆ ಧ್ವನಿವರ್ಧಕ ಬಳಸಲಾಗಿದೆ ಎಂದು ಪೊಲೀಸರು ನೀಡಿದ ಸ್ವಯಂ ಪ್ರೇರಿತ ದೂರಿನಡಿ 10 ಮಂಟಪ ಸಮಿತಿಗಳ ವಿರುದ್ಧವೂ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿರುವ ಬೆನ್ನಲ್ಲೇ ಇದೀಗ ದಶಮಂಟಪಗಳ ಸಮಿತಿಯ ಸದಸ್ಯರು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ನಡೆಗೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾತ್ರಿ 10ರ ಬಳಿಕ ಧ್ವನಿವರ್ಧಕ ಬಳಸದಂತೆ ಪೂರ್ವಭಾವಿ ಸಭೆಗಳನ್ನು ನಡೆಸಿ ಎಚ್ಚರಿಕೆ ನೀಡಿದ್ರೂ ಧ್ವನಿವರ್ಧಕ ಬಳಕೆಯಾಗಿದೆ. ಇದನ್ನು ಸ್ಥಗಿತಗೊಳಿಸುವಂತೆ ನೀಡಿದ ಸೂಚನೆಯನ್ನು ಪಾಲಿಸದೆ ಆದೇಶ ಉಲ್ಲಂಘನೆಯೊಂದಿಗೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮಡಿಕೇರಿ ನಗರದ ಪೇಟೆ ಶ್ರೀರಾಮ ಮಂದಿರ, ದೇಚೂರು ಶ್ರೀರಾಮ ಮಂದಿರ, ದಂಡಿನ ಮಾರಿಯಮ್ಮ, ಕಂಚಿ ಕಾಮಾಕ್ಷಿ, ಕೋದಂಡರಾಮ ದೇವಾಲಯ ಮಂಟಪಗಳ ಸಮಿತಿಗಳ ತಲಾ 6 ಮಂದಿ, ಕರವಲೆ ಭಗವತಿ, ಕೋಟೆ ಮಾರಿಯಮ್ಮ ಮಂಟಪಗಳ ಸಮಿತಿಗಳ ತಲಾ 7 ಮಂದಿ, ಕೋಟೆ ಗಣಪತಿಯ 8 ಮಂದಿ, ಚೌಡೇಶ್ವರಿ ಮತ್ತು ಕುಂದೂರುಮಟ್ಟೆ ಚೌಟಿ ಮಾರಿಯಮ್ಮ ದೇವಾಲಯ ಮಂಟಪ ಸಮಿತಿಯ ತಲಾ 5 ಮಂದಿ ವಿರುದ್ಧ ಇದೀಗ ಸೆಕ್ಷನ್ 37(109) ಅಡಿ ಪ್ರಕರಣಗಳು ದಾಖಲಾಗಿವೆ. ಹೀಗಾಗಿ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿದರೂ ಈ ರೀತಿ ಪ್ರಕರಣವನ್ನು ದಾಖಲಿಸಿರುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಸಮಿತಿ ಸದಸ್ಯರು ಎಚ್ಚರಿಕೆ ನೀಡಿದ್ದಾರೆ. ಇರ್ತಕ್ಕಂಥದ್ದು ಏನು ವಿಜಯದಶಮಿ ದಿನ ನೆಕ್ಸ್ಟ್ ಡೇಗೆ ಡಿಜೆ ಹಾಕ್ಲಿಕ್ಕೆ ನಿಮ್ದು ಯಾವುದೇ ಹಬ್ಬ ಆಚರಣೆಗೆ ನಾವು ಅನುಮತಿ ಕೊಡ್ತಾ ಇಲ್ಲ. ಅದು ಅದಕ್ಕೆ ಕಾರಣ ಏನಂತ, ಒಂದು ಟ್ರಾಫಿಕ್ ನಾವು ಅವಕಾಶ ಕೊಡಲ್ಲ. ನೆಕ್ಸ್ಟ್ ಡೇಗೆ ನಿಮ್ಗೆ ಲೈಸೆನ್ಸ್ ಅಂತಂದ್ರೆ ಇಡೀ ದಿನ ಮುಂದಿನ ದಿನ ಸಂಜೆ ಮಧ್ಯಾಹ್ನ 2 ಗಂಟೆ 3 ಗಂಟೆಯಿಂದಲೇ ಟ್ರಾಫಿಕ್ ಡೈವರ್ಷನ್ ಶುರು ಆಗುತ್ತೆ. ನಾವು ನಿಮ್ನ ಈಗ ನಾನು ಅದೇ ಕೇಳ್ತೇನೆ, ಏನಾಗಿದೆ ಮಂಟಪದವರು ನಮ್ಗೆ ಲೋಕಲ್ ಅವ್ರು ಹಾಕೊಡಿ ಅಂತ ಕೇಳ್ತಾರೆ. ಲೋಕಲ್ ಎಲ್ಲಿಂದ ತರ್ಬೋದು ನಾವು? ಆಕ್ಚುಲಿ ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಯಾರ್ಯಾರು ಎಲ್ಲಿಗೆ ಹೋಗೋದಕ್ಕೆ ಏನೇನು ರೂಟ್ ಇದೆ ಅಂತ. ಅದರಲ್ಲಿ ಅಫ್ಕೋರ್ಸ್ 100% ಎಕ್ಸಿಕ್ಯೂಷನ್ ನೆಕ್ಸ್ಟ್ ಡೇಗೆ ಲಾಟ್ ಆಗಲ್ಲ ಅಂತ ನನಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ಈ ಪ್ರೈಸ್ ವಿನ್ನರ್ಸು ಲಾಸ್ಟ್ ಅಲ್ಲಿ ಆಯ್ತಾ, ಅದನ್ನ ಬಿಡಿಸಿ ಹೇಳೋ ಇನ್ನೊಂದು ಈಗ ಹೇಳ್ತೀನಿ, 24 ಗಂಟೆ ಕೆಲಸ ಮಾಡ್ಕೊಂಡು 2-3 ಗಂಟೆ ನೀವು ಆ ದಿನ ಮಾರನೇ ದಿನ ನೀವು ನಮಗೆ ಕೊಡ್ತೀನಿ. ಈಗ ಮಡಿಕೇರಿ ದಶಮಂಟಪ ಸಮಿತಿಯಿಂದ ನಾವಿಲ್ಲಿ ಸ್ಟೇಷನ್ಗೆ 10 ಮಂಟಪದವರ ಅಧ್ಯಕ್ಷರು ಹಾಗೂ ಸದಸ್ಯರು ಬಂದಿದ್ವಿ. ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೆ ನೋಟಿಸ್ ಕೊಡಬೇಕು ಅಂತೇಳಿ ಮಾಹಿತಿ ಬಂತು. ಹಾಗೆ ನಮ್ಮ ಸಮಿತಿ ಸದಸ್ಯರು ನನಗೊಂದು ಮಾಹಿತಿ ಕೊಟ್ಟರು. ಅದೇ ರೀತಿ 10 ಮಂಟಪದವ್ರನ್ನ ಕರ್ಕೊಂಡು ಸ್ಟೇಷನ್ಲಿ ಬಂದು ಪೊಲೀಸ್ ಇಲಾಖೆ ಒಟ್ಟಿಗೆ ಕುಲಂಕುಷವಾಗಿ ಮಾತುಕತೆ ಮಾಡಿಕೊಂಡು ಯಾಕಾಗಿ ನೋಟಿಸ್ ಕೊಟ್ಟಿದ್ದೀರಾ ಅಂತೇಳಿ ಮನವರಿಕೆ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಮನವರಿಕೆ ಮಾಡಿ ಕೊಟ್ಟರು. ಡಿಜೆಯನ್ನು 10 ಗಂಟೆ ಮೇಲೆ ಹಾಕಿದ್ದೀರಾ, ಅದಕ್ಕಾಗಿ ಉಲ್ಲಂಘನೆ ಆಗಿದೆ, ಅದಕ್ಕಾಗಿ ಒಂದು ನೋಟಿಸ್ ಕೊಡ್ತೀವಿ ಅಂತ ಹೇಳಿದರು. ಆ ನೋಟಿಸನ್ನು ನಾವು ತೊಗೊಳ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಈಗೇನಾಗಿದೆ, ಅಮೃತೇಶ್ ಅವರು ಈಗಾಗಲೇ ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದರು. ಅದಕ್ಕೆ ನಾವು ದಶಮಂಟಪದಿಂದ ಯಾವುದೇ ಲಾಯರ್ನ ಇಟ್ಟು ಅದನ್ನ ವಾದ ವಿವಾದಗಳು ಮಾಡಲಿಲ್ಲ. ಈ ಬಾರಿ ಮಾಡಬೇಕು ಅಂತ ನಿರ್ಧಾರ ತಗೊಂಡು ಮೋಹನ್ ಲಾಯರನ್ನು ನೇಮಕ ಮಾಡಿದ್ದೀವಿ. ಅವರ ಅಸಿಸ್ಟೆಂಟಾಗಿ ರಂಜಿತ್ ಅವ್ರನ್ನು ನೇಮಕ ಮಾಡಿದ್ದೀವಿ. ಹಾಗೆ 10 ಮಂಟಪರ ಒಮ್ಮತದ ತಗೊಂಡು ಈಗ ಲಾಯರ್ಗೆ ನೋಟಿಸ್ ತೊಗೊಳ್ಳಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದೇ ರೀತಿ ಲಾಯರ್ ನೋಟಿಸನ್ನು ತೊಗೊಂಡಿದ್ದೀವಿ. ಅದನ್ನ ಮೋಹನ್ ಲಾಯರ್ ಅವನಿಗೆ ಕೊಟ್ಟು ಅವರು ಮುಂದಿನ ಹೆಜ್ಜೆ ಏನು ತೊಗೊಳ್ತಾರೆ ಅಂತ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ಎಷ್ಟು ಜನ ಆಗಿರೋದು ಒಟ್ಟಾರೆ?
ಅದೇ ಒಂದೊಂದು ಮಂಟಪದಿಂದ 5 ಜನರಿಗೆ ಹಾಕಿದ್ದಾರೆ, ಒಂದೊಂದು ಮಂಟಪದಿಂದ 6 ಹಾಕಿದ್ದಾರೆ, 7 ಹಾಕಿದ್ದಾರೆ. ಈಗ ಟೋಟಲ್ 62 ಜನರಿಗೆ ಒಂದು ನೋಟಿಸ್ ಮಾಡಿದ್ದಾರೆ. ಎಷ್ಟು ಗಂಟೆ ಟೈಮ್ ಕೊಟ್ಟಿದ್ರು ಸರ್ ನಮಗೆ ನೋಡಿ ಆ್ಯಕ್ಚುಲಿ ಈಗಾಗಲೇ 10 ಗಂಟೆ ಗಂಟೆ ನಮಗೆ ಪರ್ಮಿಷನ್, ನಾವು 2 ಗಂಟೆ ಎಕ್ಸ್ಟ್ರಾ ಕೊಡಬೇಕು ಅಂತ SP ಅವ್ರ ಹತ್ರ ಮಾಹಿತಿ ಕೇಳಿದಾಗ ಅವರು ಆ ಸಣ್ಣ 70 ಡಿಸೇಬಲ್ ಒಳಗೆ ಹಾಕ್ಕೊಂಡು ಮಾಡಿ ಕಥಾ ಸಾರಾಂಶಕ್ಕೆ ಬೇಕೇ ಬೇಕು. ಕಥಾ ಸಾರಾಂಶಕ್ಕೆ ಇಲ್ಲದ್ರೆ ನಾವು ಡಿ ಜೆ ಬಳಸಿಲ್ಲ, ನಾವು ಸ್ಪೀಕರನ್ನು ಯೂಸ್ ಮಾಡಿದ್ದು. ಕಥಾ ಸಾರಾಂಶಕ್ಕೆ ಬೇಕೇ ಬೇಕಿತ್ತು. ಕಥಾ ಸಾರಾಂಶವನ್ನು ಬೆಳಗಿನ ಜಾವ ಗಂಟ 4:50ರಿಂದ 5:20 ನಮ್ಮ ಎಲ್ಲ ಮಂಟಪದ ಜಡ್ಜ್ಮೆಂಟ್ ಮುಗ್ದಿತ್ತು. ಮತ್ತು ಎಲ್ಲರೂ ಆಫ್ ಮಾಡಿದ್ದಾರೆ, ಯಾರು ಯೂಸ್ ಮಾಡಿಲ್ಲ. 12 ಗಂಟೆಗೆ ನಾವು ಹಾಡನ್ನು ಆಫ್ ಮಾಡಿ ಬರೀ ಕಥಾ ಸಾರಾಂಶಕ್ಕಾಗಿ 12ರಿಂದ ಬೆಳಗಿನ ಜಾವ 5:20 ಗಂಟೆ ಸ್ಪೀಕರ್ನು ಬಳಕೆ ಮಾಡಿದ್ದೀವಿ. ಹಾಕಿದ್ದಾರೆ, ಎಲ್ಲರಿಗೆ ಹಾಕಿದ್ದಾರೆ. ಎಲ್ಲ 10 ಮಂಟಪದವರೆಗೂ ಫೈನ್ ಹಾಕಿದ್ದಾರೆ. ಹರೀಶ್, ದಶಮಂಟಪ ಅಧ್ಯಕ್ಷ. ಈ ದಶಮಂಟಪ ಅಂತ ಹೇಳೋದು ಒಂದು ದೊಡ್ಡ ಸಮಿತಿ, ಅದಕ್ಕೊಂದು ತಾಳ್ಮೆ ತೊಗೊಳಕ್ಕೊಂದು ಈ ಇತಿಮಿತಿ ಇದೆ. ತಾಳ್ಮೆ ತೊಗೊಂಡು 20 ಗಂಟೆ ನಾವು ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. 12 ಗಂಟೆ ನಾವು ಏನು ತೊಗೊಂಡಿದ್ದೀವಿ ಟೈಮ್, ಕತೆ ಸಾರಾಂಶಕ್ಕೆ ಟೈಮ್ ಬೇಕು. ಬೇರೆ ಜಾಗದಲ್ಲೂ ಸಹ ಈಗ ನೀವು ಮೇನ್ ಸ್ಟೇಜಲ್ಲಿ ನೋಡಿರ್ಬೋದು, ರಘು ದೀಕ್ಷಿತ್ ಕಾರ್ಯಕ್ರಮ ಬಂದಿತ್ತು, ಮತ್ತು ಪೊಲೀಸ್ ಇಲಾಖೆ ಇಂದ ಹೊಸ ಕಾರ್ಯಕ್ರಮ ಆಗಿತ್ತು, ಅಲ್ಲಿಯೂ ಸಹ 1.5 ಗಂಟೆ ಎಕ್ಸ್ಟ್ರಾ ಟೈಮ್ ತೊಗೊಂಡಿದ್ದಾರೆ. ಆ ರೀತಿಯೂ ಸಹ ನಾವು ಕತೆ ಸಾರಾಂಶಕ್ಕೆ ಮಾತ್ರ ಯೂಸ್ ಮಾಡಿ ಈ ಸಲ ಪ್ರತಿ ಮಂಟಪದವರು ಅತ್ಯುತ್ತಮವಾಗಿ ಏನು ಸರ್ಕಾರದಿಂದ ಆದೇಶ ಬಂದಿತ್ತು ಅದನ್ನ ಪಾಲನೆ ಮಾಡಿದ್ವಿ. ಈ ಪಾಲನೆ ಮೇಲೂ ನಮಗೆ ಇದ್ರ ಮೇಲೆ ಇನ್ನೂ ಒತ್ತಡ ಮಾಡಿ ಕೇಸ್ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಖಂಡಿತವಾಗಿ ತಕ್ಕವಾದ ಉತ್ತರ ಕೊಡ್ತೀವಿ. ಉತ್ತರ ಕೊಡುವಂಥ ಪವರ್ ನಮ್ಮ ಹತ್ರ ಇದೆ. ಯಾಕೆಂದರೆ ದಶಮಂಟಪ ಅಂತ ಹೇಳಿದ್ರೆ ಕಮ್ಮಿ ಏನಿಲ್ಲ, ನಾವು 5,000 to 6,000 ಜನ ಸಂಖ್ಯೆ ಇದ್ದೀವಿ. ನಾವು ಇದರಲ್ಲಿ ಅಪ್ಪಿತಪ್ಪಿ ಇದನ್ನ ಇಲ್ಲಿಗೆ ಸಮಾಧಾನ ಮಾಡಿ ಸರಿ ಮಾಡಿಲ್ಲ ಅಂತೇಳಿ ಆದರೆ ತಕ್ಕದಾದ ಉತ್ತರ ಕೊಡೋಕ್ಕೆ ಬರೋ ವರ್ಷ ಅವ್ರು ಕಾಯ್ತಾ ಇರಬೇಕು. ಇದಕ್ಕೆ ತಕ್ಕದಾದ ಉತ್ತರ ಕೊಡ್ತೀವಿ. ಯಾರು ನಮ್ಮ ಮೇಲೆ ಏನು ಆಪಾದನೆ ಮಾಡ್ತೀರೋ ಅದಕ್ಕೆ ಕರೆಕ್ಟಾಗಿ ಈಗ ಏನು ಅಂತ ಹೇಳಿದ್ರೆ, ಈಗ ಸೌಂಡ್ ಬಗ್ಗೆ ಹೇಳಿದ್ರು ಅಮೃತೇಶ್ ಅವ್ರು ಮಾಡಿದ್ದಾರೆ ಅಂತೇಳಿ. ಈ ಸಲ ತುಂಬ ನೀಟಾಗಿ ಪಾಲನೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಒಂದು ಚೂರು ಚಾಚು ತಪ್ಪದೆ ಎಲ್ಲ ಮಂಟಪ ಸಮಿತಿಯವರು ಒಗ್ಗಟ್ಟಾಗಿ ಒಂದು ಸ್ವಲ್ಪ ಇದು ಮಾಡಿದ್ವಿ. ಆದರೂ ಕೂಡ ಈ ಥರ ನಮಗೆ ಒತ್ತಡ ಮಾಡಿ ದಸರಾ ಆದಮೇಲೆ ನಮ್ಮ ಟೆನ್ಷನ್ ನಮಗಿರ್ತದೆ. ಪೇಮೆಂಟ್ ಮಾಡಬೇಕು, ಸರ್ಕಾರದಿಂದ ಬಂದಂಥ ಅನುದಾನ ತೊಗೊಳ್ಬೇಕು. ಅದ್ರ ಮಧ್ಯೆ ಇವರು ಪೊಲೀಸ್ ಇಲಾಖೆಯಿಂದ ಈ ಥರ ಒತ್ತಡ ಮಾಡ್ತಾಯಿದ್ರೆ ಇದು ಅರ್ಥ ಇಲ್ಲ. ಆದ್ದರಿಂದ ಸಾರ್ವಜನಿಕರೆಲ್ಲ ನೀವು ನಮ್ಮ ಮಂಟಪ ಸಮಿತಿಯವರೊಟ್ಟಿಗೆ ಇರಬೇಕು. ಪ್ರತಿಯೊಬ್ಬರು ಏನು ಸಾರ್ವಜನಿಕರಿದ್ದೀರಾ, ಕೊಡಗಿನ ಪ್ರತಿ ಸಾರ್ವಜನಿಕರು ಈಗ ನಾವೇನಾದರೂ ಪ್ರತಿಭಟನೆ ಮಾಡಿದೆ ಅಂತ ಹೇಳಿದ್ರೆ ನೀವು ನಮಗೆ ಬೆಂಬಲ ಕೊಡಬೇಕು. ಮುಂದಿನ ದಿನಗಳಲ್ಲಿ ಇದನ್ನ ಉತ್ತರ ಕೊಡೋಕ್ಕೆ ನಮಗೆ ಆಟೋಮೆಟಿಕ್, ಯಾಕೆಂದರೆ 10 ಮಂಟಪದವರು ಒಟ್ಟಿಗಿದ್ದೀವಿ, ಒಳ್ಳೆ ರೀತಿ ಉತ್ತರ ಕೊಡ್ತೀವಿ. ಉತ್ತರ ಕೊಟ್ಟಾದ್ಮೇಲೆ ಅದನ್ನು ನೀವು ಎಲ್ಲರೂ, ಯಾಕೆಂತ ಹೇಳಿದ್ರೆ ಸರ್ಕಾರನೂ ಇದನ್ನು ನೋಡಬೇಕು. ಒಂದು ಸಂಘಟನೆಗಳು ಪ್ರತಿಭಟನೆ ಮಾಡಿದಾಗ ಅದಕ್ಕೆ ಯಾವ ಥರ ಉತ್ತರ ಬರ್ತದೆ ಅಂತೇಳಿ ನೀವು ಕಾಯ್ತಾ ಇರಬೇಕಾಯ್ತದೆ. ಆ ಥರ ಉತ್ತರ ಕೊಡ್ತೀವಿ. ಆದ್ದರಿಂದ ಇದನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡಿದರೆ ಖಂಡಿತವಾಗಿ ಇದಕ್ಕೆ ನಾವು ಆಪೋಸಿಟಾಗಿ ಉತ್ತರ ಕೊಡ್ತೀವಿ. ಅದಕ್ಕೆ ನಮಗೆ ಶಕ್ತಿ ಇದೆ. ಎಲ್ಲ ದೇವರ ಈ 4 ಶಕ್ತಿ ದೇವತೆಗಳಿದೆ, 10 ಮಂಟಪಗಳಿದೆ. ಅದ್ರ ಎಲ್ಲ ಒಗ್ಗಟ್ಟಾಗಿ ಇದನ್ನ ನಾವು ಎದುರಿಸ್ತೀವಿ ಅಂತೇಳಿ ಈ ಮೂಲಕ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಯಾವುದೇ ಕಾರಣಕ್ಕೂ ನಮಗೆ ಇದೆಲ್ಲ ನಾವು ಯಾವ ಕಾರಣಕ್ಕೆ ಎದುರಕ್ಕಿಲ್ಲ. ಅವ್ರಿಗೆ ಇನ್ನೂ ಬೇಕಾದ್ರೆ ತರಲಿ, ಇದನ್ನ ಯಾವ ರೀತಿಯಲ್ಲಿ ನಾವು ಎದುರಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಾವು ದಶಮಂಟಪಗಳು ಸೂಕ್ತವಾಗಿದ್ದೀವಿ. ಎಲ್ಲ ಮಂಟಪ ಸಮಿತಿಯವರು ಬರೋ ವರ್ಷನೂ ಅಷ್ಟೇ ಈಗ ಹೇಳ್ತಿದ್ವಲ್ವಾ, ಇದಕ್ಕಿಂತ ಉತ್ತಮವಾದ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ಗಂಟೆ ಮಾಡಿದ ಸಹ ಉತ್ತಮ ಕಾರ್ಯಕ್ರಮನೇ, ಜನ ಮೆಚ್ಚುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಚಿಕ್ಕ ಪುಟ್ಟ ತೊಂದರೆಗಳಾಗಿದೆ, ಅದಕ್ಕೆ ನಾವು ಕ್ಷಮೆವಶ ಕೇಳಿದ್ದೀವಿ. ಆದರೆ ನಮ್ಮ ಒಗ್ಗಟ್ಟನ್ನು ಹೊಡಿಯೋಕ್ಕೋಸ್ಕರ ನೋಡ್ತಿದ್ದಾರೆ. ಆ ಒಗ್ಗಟ್ಟು ಯಾವುದೇ ಕಾರಣಕ್ಕೆ ಹೊಡಿಯೋಕ್ಕಿಲ್ಲ. ನಾವು ಹೇಳ್ತಿದ್ವಿ ಮುಂದಿನ ವರ್ಷ ಇದಕ್ಕಿಂತ ಅದ್ದೂರಿಯಾಗಿ ಮಾಡ್ತೀವಿ. ಅಪ್ಪಿತಪ್ಪಿ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷ ನಮ್ದು ಏನು ಉತ್ತರ ಅಂತೇಳಿ ನೀವೇ ಕಾಯ್ತಾ ಇರ್ತೀರಾ, ನೀವೇ ನೋಡ್ತೀರಾ ಖಂಡಿತ. ಅದು ಹೇಳ್ದೇವಲ್ಲ, ತಪ್ಪು ನೋಡಿ. ಎಲ್ಲದಕ್ಕೂ ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕೆಂತ ಹೇಳಿದ್ರೆ ನೀವೇ ಸಾಕ್ಷಿಗಳು, ಮಾಧ್ಯಮದವರೇ ನಿಮ್ಮ ಸಾಕ್ಷಿಗಳು. ಯಾಕೆಂತ ಹೇಳಿದ್ರೆ ನಾವು 10 ಗಂಟೆಗೆ ಅಂತ ಹೇಳಿದ್ರೆ 2-3 ಮಂಟಪದವರು 10 ಗಂಟೆಗೆ ಕ್ಲೋಸ್ ಮಾಡಿದ್ವಿ. ಬಾಕಿ ಕತೆ ಸರ್ವಿಸ್ಗೆ ಯೂಸ್ ಮಾಡಿದ್ವಿ. ಕತೆಗೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ತೋರಿಸೋದು ಅದನ್ನ? ದಸರಾ ಹೆಂಗೆ ಮಾಡೋದು? ಅದನ್ನ ಬೇಕಲ್ವಾ? ಇವರು ಸರ್ಕಾರದವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ನಮ್ಮ ಹತ್ರ ಈಗ SP ಅವರು ಅಷ್ಟೇ, ವರಿಷ್ಠಾಧಿಕಾರಿಯವರು ಅಷ್ಟೇ, ಇದನ್ನೊಂದು ಕುಲಂಕುಷವಾಗಿ ಇದನ್ನ ಅವರು ಆಲೋಚನೆ ಮಾಡಿ ಏನು ತಪ್ಪು ಮಾಡೋದವರಿಗೆ ಶಿಕ್ಷೆ ಕೊಡೋದು ಅಂತ ಅದಕ್ಕೆ ಅರ್ಥ ಇರೋಕ್ಕಿಲ್ಲ. ಏನು ಹೇಳ್ತಾರಲ್ಲ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಯಿತು ಅಂತ ಹೇಳಿದ್ರೆ ಅದನ್ನ ರೊಚ್ಚಿಗಳದು ಬೇಗ. ಆ ಥರ ಹಾಕಿ ದಾರಿ ಮಾಡಿ ಕೊಡಬೇಡಿ. ದಯವಿಟ್ಟು ಇದನ್ನ ಇಲ್ಲಿಗೆ ಸರಿ ಮಾಡಿ ವ್ಯವಸ್ಥಿತವಾಗಿ ನಡೆಸೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೇವೆ ನಾವು. ಕಾಮಗಾರಿಯೊಂದರ ಬಿಲ್ ಪಾಸ್ ಮಾಡಲು 25,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರೊಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಸಮೀಪದ ಹಂಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಧಾ ಹಿರೇಶ್ ಲೋಕಾಯುಕ್ತ ಬಲೆಗೆ ಬಿದ್ದ ಜನಪ್ರತಿನಿಧಿ.
ಹಂಡ್ಲಿ ಗ್ರಾಮದ ಭರತ್ ಎಂಬುವರು ವ್ಯವಸಾಯದೊಂದಿಗೆ ಡಿ ದರ್ಜೆ ಗುತ್ತಿಗೆದಾರ ಎಸ್.ಎ. ಹಮೀದ್ ಅವರು ಹಂಡ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಪಡ್ಕೊಂಡಿರುವ ತುಂಡು ಗುತ್ತಿಗೆ ಕಾಮಗಾರಿಗಳ ಮೇಲುಸ್ತುವಾರಿ ನೋಡಿಕೊಳ್ತಾ ಇದ್ರು. 15ನೆಯ ಹಣಕಾಸು ಅನುದಾನದಡಿ 2 ಕಾಮಗಾರಿಗಳು ಹಾಗೂ ಇತರೆ 6 ಕಾಮಗಾರಿಗಳ ಎಂಬಿ ಪುಸ್ತಕವನ್ನು ಇಂಜಿನಿಯರ್ ಬರೆದಿದ್ದು, ಈ ಎಲ್ಲ ಕಾಮಗಾರಿಗಳ ಒಟ್ಟು ಬಿಲ್ ಮೊತ್ತ 14,79,700 ರೂಪಾಯಿಗಳಾಗಿತ್ತು. ಈ ಮೊತ್ತವನ್ನು ಮಂಜೂರು ಮಾಡಿಕೊಡಲು ಹಂಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಧಾ ಹಿರೇಶ್ 25,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಗುತ್ತಿಗೆದಾರ ಹಮೀದ್ ಅವರಿಗೆ ಭರತ್ ಮಾಹಿತಿ ನೀಡಿದಾಗ ಲಂಚ ಕೇಳ್ತಾ ಇರುವ ಅಧ್ಯಕ್ಷರ ಮೇಲೆ ದೂರು ನೀಡುವಂತೆ ಸಲಹೆ ನೀಡಿದರು. ಸೆಪ್ಟೆಂಬರ್ 30ರಂದು ಅಧ್ಯಕ್ಷರನ್ನ ಕಾಮಗಾರಿಗಳ ಬಿಲ್ ಬಗ್ಗೆ ವಿಚಾರಿಸಿದಾಗ 25,000 ರೂಪಾಯಿ ಲಂಚ ಕೊಟ್ಟರೆ ಚೆಕ್ಗೆ ಸಹಿ ಮಾಡುವುದಾಗಿ ತಿಳಿಸಿದರು. ಅಧ್ಯಕ್ಷರು ಲಂಚಕ್ಕೆ ಒತ್ತಾಯಿಸದೇ ಇರುವ ಸಂಭಾಷಣೆಯ ಡಿಜಿಟಲ್ ವಾಯ್ಸ್ ರೆಕಾರ್ಡ್ ಅನ್ನ ಭರತ್ ಪಡ್ಕೊಂಡಿದ್ರು. ಈ ಸಂಬಂಧ ಭರತ್ ಮಡಿಕೇರಿ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿ ಪೊಲೀಸ್ ಉಪ ಅಧೀಕ್ಷಕರನ್ನ ಭೇಟಿ ಮಾಡಿ ದೂರು ನೀಡಿದರು. ಲಂಚಕ್ಕೆ ಒತ್ತಾಯಿಸ್ತಾ ಇರುವ ಹಂಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಧಾ ಹಿರೇಶ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಮಡಿಕೇರಿ ಲೋಕಾಯುಕ್ತ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬುಧವಾರ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಕಚೇರಿಯಲ್ಲಿ ಅಧ್ಯಕ್ಷೆ 25,000 ರೂಪಾಯಿ ಲಂಚ ಸ್ವೀಕಾರ ಮಾಡ್ತಾ ಇದ್ದ ಸಂದರ್ಭ ದಾಳಿ ಮಾಡಿ ಲಂಚದ ಹಣದ ಸಹಿತ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಪರ ಪೊಲೀಸ್ ಮಹಾನಿರ್ದೇಶಕ ಮನೀಶ್ ಬಿ ಕರ್ಬಿಕರ್, ಪೊಲೀಸ್ ಮಹಾನಿರೀಕ್ಷಕ ಸುಬ್ರಹ್ಮಣ್ಯೇಶ್ವರ ರಾವ್ ಹಾಗೂ ಮೈಸೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಟಿ.ಜೆ. ಉದೇಶ್ ಅವರ ಮಾರ್ಗದರ್ಶನದಲ್ಲಿ ಮಡಿಕೇರಿ ಲೋಕಾಯುಕ್ತ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸೂಚನೆಯಂತೆ ಪೊಲೀಸ್ ನಿರೀಕ್ಷಕರಾದ ಲೋಕೇಶ್, ವೀಣಾ ನಾಯಕ್ ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಕಾರ್ಮಿಕರ ಕನಿಷ್ಠ ವೇತನ ಸಮಿತಿ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿ.ಎಂ. ಶಹೀದ್ ತೆಕೀಲ್ ಅವರಿಗೆ ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಮಾಡಂದೂರು ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮ ಸೇವೆ ಮತ್ತು ದೃಢವಾದ ನಾಯಕತ್ವದ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಟಿ.ಎಂ. ಶಹೀದ್ ತೆಕೀಲ್ ಅವರು ಜನಸೇವೆಯ ನಿಷ್ಠೆ, ಶಿಕ್ಷಣಾಭಿವೃದ್ಧಿಯ ಆಸಕ್ತಿ ಮತ್ತು ಸಮಾಜಮುಖಿ ಚಿಂತನೆಗಳ ಮೂಲಕ ಅನೇಕ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಾಂಶುಪಾಲರಾದ ಅಡ್ವೊಕೇಟ್ ಹನೀಫ್ ಹುದವಿ ದೇಲಂಪಾಡಿ, ಉಪಪ್ರಾಂಶುಪಾಲ ಸೈಯದ್ ಬರ್ಹಾನ್ ಅಲಿ ತಂಗಳ್, ಕರ್ನಾಟಕ ರಾಜ್ಯ ಎಸ್ಕೆಎಸ್ಎಸ್ಎಫ್ ಯುಎಇ ನ್ಯಾಷನಲ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ನಯೀಮಿ, ಸಂಸ್ಥೆಯ ಕೋಶಾಧಿಕಾರಿ ಇಸ್ಮಾಯಿಲ್ ಹಾಜಿ ನೆಕ್ಕರೆ, ಹಸೈನಾರ್ ಸಿಕೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕುಶಾಲನಗರದ ಟೊಯೋಟಾ ಶೋರೂಂನಲ್ಲಿ ಕಾರು ಸರ್ವಿಸ್ ಸಮರ್ಪಕವಾಗಿ ನಡೆಸ್ತಾ ಇಲ್ಲ, ಗ್ರಾಹಕರನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಎಂದು ಕಾರು ಮಾಲೀಕರಾದ ರಾಜೇಶ್ ಆರೋಪಿಸಿದ್ದಾರೆ. ಕುಶಾಲನಗರದ ಟೊಯೋಟಾ ಶೋರೂಂನಲ್ಲಿ ಮಾತನಾಡಿದವರು, ಟೊಯೋಟಾದ ಇನ್ನೋವಾ ಹೈಕ್ರಾಸ್ ಕಾರನ್ನ ಸರ್ವಿಸ್ಗೆ ಬಿಟ್ಟು 25 ದಿನಗಳು ಕಳೆದರೂ ಸಮಸ್ಯೆ ಸರಿಪಡಿಸದೆ ಗ್ರಾಹಕರನ್ನ ಕಾಯ್ದಿರಿಸ್ತಾ ಇದ್ದಾರೆ. ಅಲ್ಲದೆ ಇಲ್ಲಿನ ಮೇಲುಸ್ತುವಾರಿಯ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದ ಈ ಸಮಸ್ಯೆ ಎದುರಾಗಿದೆ ಎಂದು ಆರೋಪಿಸಿದ್ದಾರೆ. ಕಾರು ಶೋರೂಂಗೆ ಬಂದ ದಿನದಂದು ಸರ್ವಿಸ್ ಕಾರ್ಡ್ ಹಾಕದೆ 2 ದಿನ ಬಿಟ್ಟು ಕಾರ್ಡ್ ಹಾಕಿದ್ದಾರೆ. ಇದುವರೆಗೆ ಸಮಸ್ಯೆ ಬಗೆಹರಿದಿಲ್ಲ ಎಂದವರು ಸಾರ್ವಜನಿಕರು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕೆಂದರು. ಈ ಕುರಿತು ಗ್ರಾಹಕರ ವೇದಿಕೆಗೆ ದೂರು ಸಲ್ಲಿಸ್ತಾ ಇದ್ದೇನೆ ಎಂದು ತಿಳಿಸಿದರು. ನಾವು ಸಪೋರ್ಟ್ ಮಾಡಕ್ಕೆ ರೆಡಿ ಟೆನ್ಷನ್ ಸುಮಾರು ಜನ ಇದ್ದಾರೆ. ಯಾಕೆ ಟೆನ್ಷನು ಮಾಡುತ್ತೆ ಇಲ್ಲಿ ಗಾಡಿ ನಾನು ಬೇಡ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಇಲ್ಲೇ ಮಡಿಗೆ ಏನಪ್ಪ, ಡಾಕ್ಯುಮೆಂಟ್ಸ್ ಇಲ್ಲೇ ಮಡಿಗೆ, ಏನು ಡಾಕ್ಯುಮೆಂಟ್ಸು ಇಲ್ಲೆಲ್ಲ ಇಲ್ಲೇ ಮಡಿಗೆ. ನಮ್ದು ಏನು ಬೇಡ, ನಾನು ಬೆಂಗಳೂರಲ್ಲಿ ಗಾಡಿ ರೆಡಿ ಮಾಡ್ತೀನಿ, ಎಲ್ಲ ನಾವು ಟ್ರ್ಯಾಕ್ ಮಾಡಿ ಈಗ ಎಲ್ಲ ನೀವು ಸಂದೇಶ ರೆಡಿ ಮಾಡಿ ನಿಮ್ಗೆ ಲೆಟರ್ ಕೊಡ್ತೀನಿ. ಈಗ ಹೊಸ ಬಂದಿದೆ ಬೇಡ ಬೇಡ ಈಗ ಮಾತಾಡೋದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ಇಲ್ಲ
ಸ್ನೇಹಿತರೆ, ನನ್ನ ಗಾಡಿ ಟೊಯೋಟಾ ಐ ಕ್ರಾಸ್ ಬಂದು ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇತ್ತು. ಗಾಡಿ 2 ವರ್ಷ 6 ತಿಂಗಳಾಗಿದೆ ಗಾಡಿ ಬಂದ್ಬಿಟ್ಟು. ನಾನು ಇಲ್ಲಿ ಪ್ಯಾಲೇಸ್ ಟೊಯೋಟಾ ಇಲ್ಲಿ ಏನಿದೆ ಸರ್ವಿಸ್ ನಾನು ಬಿಟ್ಟಿದ್ದೀನಿ. ಸರ್ವಿಸ್ ಬಿಟ್ಟಿದ್ದು ನಾನು ಬಂದ್ಬಿಟ್ಟು 13ನೇ ತಾರೀಕು. ಇವ್ರು ಜಾಬ್ ಕಾರ್ಡ್ ಹಾಕಿದ್ದು 2 ದಿನ ಬಿಟ್ಟು ಜಾಬ್ ಕಾರ್ಡ್ ಹಾಕಿರೋರು. ಅದಲ್ಲದೆ ಇವರು ಇವತ್ತಿನ ತನಕ ಇಲ್ಲಿ ಏನು ಇವತ್ತು ಡೇಟ್ ಏನಿದೆ ಇವತ್ತಿನ ಗಂಟ ಏನು ಬಂದ್ಬಿಟ್ಟು ಇವರು ಪ್ರಾಬ್ಲಮೇ ರೆಕ್ಟಿಫೈ ಮಾಡಿಲ್ಲ. ಏನು ಗಾಡಿ ಏನು ಕಂಪ್ಲೇಂಟ್ ರೆಕ್ಟಿಫೈ ಮಾಡಿಲ್ಲ. ಈಗ ಮೈಸೂರಿಂದ ಬಂದುಬಿಟ್ಟು ಮೈಸೂರು ಕಡೆಯಿಂದ ಹೇಳ್ತಾರೆ ಗಾಡಿ ಪ್ರಾಬ್ಲಮ್ ರೆಕ್ಟಿಫೈ ಮಾಡಿದ್ದೀವಿ, ನಾವು ರೆಡಿ ಮಾಡಿಕೊಡ್ತೀವಿ, 3 ದಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ನಾನು ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಆಯ್ತಲ್ಲ, ಹೆಚ್ಚು ಕಮ್ಮಿ 13 ಅಂತ ಹೇಳಿದ್ರೆ ಇವತ್ತು 5 ಅಂದರೆ ಹಾಲು ಆಯ್ತಲ್ಲ, ಒಂದು 20 ದಿನ ಆಯ್ತಲ್ಲ. ಆಲ್ಮೋಸ್ಟ್ 20 ದಿನ ಅಂತ ಏನು ಗಾಡಿ ಕಂಪ್ಲೇಂಟ್ ಅವ್ರು ಕಂಡುಹಿಡಿದಿಲ್ಲ. ಅದರಿಂದ ಪ್ಯಾಲೇಸ್ ಟೊಯೋಟಾ ಮೇಲೆ ಯಾವುದೇ ಮೇಲೆ ನನಗೆ ನಂಬಿಕೆ ಇಲ್ಲ. ನಾನು ಮುಂದೆ ಬಂದ್ಬಿಟ್ಟು ಗಾಡಿ ಸರ್ವಿಸ್ ಮಾಡಲಿಕ್ಕೆ ವಿವಾ ಟೊಯೋಟಾ ಬ್ಯಾಂಗ್ಳೂರು ನಾನು ಗಾಡಿ ತೊಗೊಂಡಿದ್ದು ನಾನು ಅಲ್ಲೇ ತೊಗೊಂಡು ಗಾಡಿ ಬಿಡ್ತೀನಿ ಸರ್ವಿಸ್ ಮಾಡಲಿಕ್ಕೆ. ಇವ್ರದ್ದು ಏನು ಉಂಟು ಅವ್ರು ಮಾಡ್ಕೊಳ್ಳಿ. ಇವ್ರದ್ದು ಏನೇನು ಸಮಸ್ಯೆ ಮಾಡಿದ್ರು ಇವಾಗ ನಿಮ್ಗೆ? ಸಮಸ್ಯೆ ಏನಿಲ್ಲ, ಅದೇ ಜಾಬ್ ಕಾರ್ಡ್ ಹಾಕಿಲ್ಲ, ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಈಗ ನೋಡಿ 20 ದಿನದಿಂದ ಏನು ಕಂಪ್ಲೇಂಟ್ ಇವಾಗ ಕಂಡುಹಿಡಿದಿರೋದು ಇವರು. ಏನು ಕಂಡುಹಿಡಿದು ಇವತ್ತು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೀರಾ ನೀವು? ಅಲ್ಲ, ಕೊಡಲೇಬೇಕಾಗ್ತದೆ. ಯಾಕಂದರೆ ಈಗ ಇಲ್ಲಿರೋ ಡಾಕ್ಯುಮೆಂಟ್ಸ್ ಪ್ರಕಾರ ಕೊಡಲೇಬೇಕಾಗ್ತದೆ. ಯಾಕಂದರೆ ಒಂದು ಕೆಲಸ ಮಾಡಲಿಕ್ಕೆ ಒಂದು ಟೈಮ್ ತೊಗೊಳೋದು ನ್ಯಾಯ ಇದೆ. ಏನು ಕಂಪ್ಲೇಂಟ್ ಕಂಡುಹಿಡಿಯೋದಕ್ಕೆ 20 ದಿನ ಬೇಕು, 25 ದಿನ ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಯಾವುದೂ ನ್ಯಾಯ ಇಲ್ಲ. ಅವ್ರು ಹೇಳ್ತಾರೆ ನಮ್ಮ ಟೆಕ್ನಿಕಲ್ ಟೀಮ್ಸ್ ಇಲ್ಲ, ನಾವು ಮೈಸೂರಿಂದ ಬರಬೇಕು. ಇದೇ ಮೈಸೂರಿಗೆ ಕಳಿಸ್ಬೋದಾಗಿತ್ತಲ್ಲ. ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನ ಮಂಡಳಿ ಅಧ್ಯಕ್ಷರಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಹೀದ್ ತೆಕ್ಕೀಲ್ ಬೆಂಗಳೂರಿನಲ್ಲಿ ಕಾರ್ಮಿಕ ಆಯುಕ್ತ ಗೋಪಾಲಕೃಷ್ಣ ಐಎಎಸ್ ಅವರಿಂದ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ನಂತರ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಅಧ್ಯಕ್ಷತೆಯಲ್ಲಿ ಬೃಹತ್ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇರುವ ನೌಕರರ ಸಮಸ್ಯೆಗಳನ್ನು ಪರಿಹರಿಸಲು ಗುತ್ತಿಗೆದಾರರು ಹಾಗೂ ಉದ್ದಿಮೆದಾರರ ವಿಕಾಸ ಸೌಧದಲ್ಲಿ ನಡೆದ ಸಭೆಯಲ್ಲಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಯ್ಸಿನ್, ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಮಂಡಳಿ ಅಧ್ಯಕ್ಷ ಟಿಎಂ ಶಹೀದ್ ತೆಕ್ಕೀಲ್ ಮತ್ತಿತರ ಅಧಿಕಾರಿಗಳು ಪಾಲ್ಗೊಂಡರು. ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ನಾಪೋಕ್ಲು ವ್ಯಾಪ್ತಿಯಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಂಬ ಆರೋಪ ಸಾಬೀತಾದರೆ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅಂತ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಹೇಳಿದ್ದಾರೆ. ಇತ್ತೀಚೆಗೆ ಕುಟುಂಬವೊಂದು ಸುದ್ದಿಗೋಷ್ಠಿ ನಡೆಸಿ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ನಾಪೋಕ್ಲು ವ್ಯಾಪ್ತಿಯಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಪೊಲೀಸರನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ ಎಂದು ಆರೋಪ ಮಾಡಿದರು. ಅಲ್ಲದೆ ಆ ಕುಟುಂಬದ ವ್ಯಕ್ತಿಯ ಮೇಲೆ ಇಸ್ಮಾಯಿಲ್ ಹಾಗೂ ಪುತ್ರರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ. ಇವರ ಆರೋಪ ಸಾಬೀತಾದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಎಂದರು. ಶರೀಫ್ ಎಂಬಾತ ಬೈಕ್ನಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ಹೊರತು ನಾವು ಹಲ್ಲೆ ಮಾಡಿಲ್ಲ. ಆತನ ಚಲನವಲನಗಳು ನಾಪೋಕ್ಲುವಿನ ಕೆಲವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ, ಅದನ್ನು ಪರಿಶೀಲಿಸಬಹುದು ಎಂದ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಶರೀಫ್ ಎಂಬುವನು ಮತ್ತು ಅವನ ಹೆಂಡತಿ ಮಗಳು ಅಂತ ಹೇಳ್ತಿದ್ದಾರೆ. ಅವರು ಪರಿಚಯ ಇಲ್ಲ. ಎಲ್ಲ ಅವನು ಹೇಳಿದಂಥ ಒಂದೊಂದು ಮಾತುಗಳು ಶುದ್ಧ ಸುಳ್ಳು. ಯಾವುದೇ ಒಂದು ವಿಷಯದಲ್ಲೂ ಇಲ್ಲ. ಅವನ ಮಾತಿನ ವಾಯ್ಸಿಗೆ ಬಯಲಾಗಿದೆ, ಬರೆದಂತ ಇದು ಇಲ್ಲಿದೆ. ಕಾರಣ ಅಂದರೆ ಆ ದಿನ ಶರೀಫ್ ಎಂಬವರನ್ನು ನಾನು ಕಾಣಲೇ ಇಲ್ಲ, ಅವನನ್ನು ಕಾಣಲೇ ಇಲ್ಲ. ಅವನಿಗೆ ಆಗಿದ್ದ ಗಾಯ ನೋಡಲು ಗೊತ್ತಾಗುತ್ತೆ, ಅವನ ಮಾತಿನಲ್ಲೂ ಗೊತ್ತಾಗುತ್ತೆ, ಅವನ ಮೆಡಿಕಲ್ ಚೆಕಪ್ ಹೋಗುತ್ತೆ. ಅವನೊಬ್ಬ ಹುಡುಗ ಎಂಡ ಹೊಡೆದು ಬೈಕಿಂದ ಬಿದ್ದಿದ್ದಾನೆ. ಬೈಕಿಂದ ಬೀಳುವ ಅವಸರ ಆಗಿದ್ರೆ ನಮ್ಮ ಅಂಗಡಿ ಎದುರಾಗಿ ಅವನು ನಮ್ಮಲ್ಲಿದ್ದಂಥ ನನ್ನ ಮಗ ಮತ್ತು ನನ್ನ ಕೆಲಸಗಾರರನ್ನು ಅವಾಚ್ಯದಿಂದ ಬೈಗೊಟ್ಟು ಹೋಗಿದ್ದಾನೆ. ಹೋದಾಗ ಒಬ್ಬಡಿತಾ ಇರುವಾಗ ಅವನು ಸ್ಪೀಡಾಗಿ ಹೋಗಿ ಅವನು ಜಾಗದಲ್ಲಿ ಬೈಕಲ್ಲಿ ಬಿದ್ದು ಇವರು ಹಿಂದ್ಗಡೆ ಹೋಗ್ತಿದ್ದಾರೆ ಅಂತ ಅನುಮಾನದಲ್ಲಿ ಅವನೊಂದು ಮುಳ್ಳಿನ ಜಂಪಿಗೆ ಬಿದ್ದುಬಿಟ್ಟು ಸ್ವಲ್ಪ ಗಾಯ ಆಗಿದೆ. ಅದು ಗಾಯ ಆದರೆ ಗೊತ್ತಾಗುತ್ತೆ. ಅದಾದ್ಮೇಲೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವಂಥ ಸಮಯದಲ್ಲಿ ಅವನ
ಮೆಡಿಕಲ್ ಚಪ್ಪಗಾಗಿದೆ, ಅವನು ಕುಡುಕಾಂತದಲ್ಲಿ ಸಾಬೀತಾಗಿದೆ. ಅದಲ್ಲದೆ ನಾನಾಗಲಿ ನನ್ನ ಪುತ್ರರಾಗಲಿ ಅವನಿಂದ ಊಟವನ್ನು ಅಲ್ಲೇ ಮಾಡಿಲ್ಲ. ಅವನು ಬೈಕಲ್ಲಿ ಹೋಗುವವನು ಒಬ್ಬನೇ ಹೋಗಿದ್ದಾನೆ ಅಂತ ಅಲ್ಲಿ ಎಷ್ಟೋ ಜನ ನೋಡಿದವರಿದ್ದಾರೆ. ಅವನ ಮಗಳಲ್ಲಿ ಇರಲಿಲ್ಲ. ಯಾಕಂದ್ರೆ ಆ ಕಡೆಯಿಂದ ಒಂದು ಬೈಕಿಗೋ ಮಗಳಿಗೂ ಬರಲಿಕ್ಕಾಗಲ್ಲ, ಸೇತುವೆ ಕೆಲಸ ಆಗ್ತಾ ಇದೆ, ಬಡ ಬರಲಿಕ್ಕಾಗಲ್ಲ, ಶುದ್ಧ ಸುಳ್ಳು. ಅದು ಅಲ್ಲದೆ ಶಾಲೆ ಹೋಗುವಂತ ಮಗಳಿಗೆ ಶಾಲೆಗೂ ಇಲ್ಲ. ಅವಳು ಕರ್ಕೊಂಡು ಬರ್ಲಿಕ್ಕೆ ರಾತ್ರಿ 7 ಗಂಟೆಗೆ ಯಾವ ಕಾಲೇಜು ಓಪನ್ ಇರುತ್ತೆ, ಅದರಲ್ಲೇ ಗೊತ್ತಾಗುತ್ತದೆ ಶುದ್ಧ ಸುಳ್ಳು ಅಂತ. ಆದರೆ ಇನ್ಸಿಡೆಂಟ್ ನಮ್ಮಿಂದ ನನ್ನಿಂದಾಗಲಿ ಪುತ್ರರಿಂದಾಗಲಿ ಯಾರಿಗೂ ನಡೆದಿಲ್ಲ. ಒಂದು ಮತ್ತೆ ಅವನ ವಯಸ್ಸಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಅಂತ ನೀಚ ಅಂತ. 11 ಗಂಟೆಗೆ ಬೈಕನ್ನ ಮಾಜೂರು ಮಾಡಿರುತ್ತೆ. ಮಾಜೂರು ಮಾಡುವಾಗ ಸೀನಾ ಎಂಬವನನ್ನು ನಾನು ಸಬ್ ಇನ್ಸ್ಪೆಕ್ಟರ್ಗಳನ್ನೇ ಬೆದರಿಸಿ ಅವರನ್ನು ಏನೋ ಇದು ಮಾಡುವಾಗ ಸಬ್ ಇನ್ಸ್ಪೆಕ್ಟರ್ ನನ್ನನ್ನು ಸಮಾಧಾನ ಮಾಡಿ ಕಳಿಸಿದ್ದಾರೆ. ನಾನು ಮಾಜೂರು ಮಾಡೋ ಜಾಗಕ್ಕೆ ಹೋಗ್ಲೂ ಇಲ್ಲ, ಸೀನಾ ನನ್ನ ಗೊತ್ತೂ ಇಲ್ಲ, ನೋಡ್ಲೂ ಇಲ್ಲ, ಸಬ್ ಇನ್ಸ್ಪೆಕ್ಟರ್ ನಂತರ ಸಬ್ ಇನ್ಸ್ಪೆಕ್ಟರ್ ನನ್ನ ಕಳಿಸಲೂ ಇಲ್ಲ. ಅದಾದ್ಮೇಲೆ ಅವನು ಹೇಳ್ತಾನೆ 11 ಗಂಟೆಗೆ ಮಾಜೂರು ಮಾಡಿ ಬೈಕನ್ನು ತೆಗೆದುಕೊಂಡು ಹೋಗಿ ಪೊಲೀಸರು ಇದ್ದಾರೆ. ಅದೇ ಪೊಲೀಸರು 4 ಗಂಟೆಗೆ ನಾಪೋತ್ರನ ಚಾಮುಂಡಿ ಪೆಟ್ರೋಲ್ ಬಂಕ್ ಹತ್ರ ತಂದುಬಿಟ್ಟು ಹೊಡೆದುಬಿಟ್ಟು ಬೈಕನ್ನು ಹೊಡೆದು ಹಾಕಿ ಪುನಃ ತಂದುಬಿಟ್ಟು ಸ್ಟೇಷನ್ ಇರ್ತಾರೆ ಅವ್ರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಶುದ್ಧ ಸುಳ್ಳು. ಅದರಿಂದ ಅವರೇ ಹೇಳ್ತಿದ್ದಾನೆ, ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಪುಕಾರ್ ಮಾಡ್ತಾ ಇದ್ದೀನಿ, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ. ಅದೇ ಮಾತನ್ನು ನಾನು ಪುಕಾರ್ ಕೊಡೋದಿಲ್ಲ, ಅವರ ಪುಕಾರನ್ನು ಪರಿಗಣಿಸಿ ನಮ್ಮ ಶ್ರೇಷ್ಠ ಜಿಲ್ಲಾ ವರಿಷ್ಠಾಧಿಕಾರಿಗಳು ನಮ್ಮ ನಾಪೋಕ್ಲು ಪೊಲೀಸ್ ಠಾಣೆ ಬಂದು ಅದರ ಬಗ್ಗೆ ಚರ್ಚೆ ನಡೆಸಿ ಸರಿಯಾದ ತಕ್ಕ ಶಿಕ್ಷೆ ಅವನಿಗೂ ನನಗೆ ಅಂತ ಅವರೇ ತೀರ್ಮಾನ ಮಾಡಬೇಕು. ಅದಕ್ಕೆ ಇವೆಲ್ಲ ಸಾಕ್ಷಿಗಳು ನಾಪೋಕ್ಲು ಪೊಲೀಸ್ ಇದೆ. ಅವನ ಬೈಕನ್ನು ಪೊಲೀಸರು ಹೊಡೆದಾಗಿದೆ ಅಂತ ಇರುವುದಕ್ಕೆ ಪೆಟ್ರೋಲ್ ಬಂಕ್ ಎಲ್ಲ CC ಕ್ಯಾಮರಾ ಇದೆ, ಅದನ್ನು ಚೆಕ್ ಮಾಡಿ ಪೊಲೀಸ್ ಸ್ಟೇಷನ್ ಹತ್ರ ಅವನಿಗೆ ಈ ಗಲಾಟೆ ಆಗಿದೆ ಅಂತ ಮೊದಲು ಇವನು ಪೊಲೀಸ್ ಸ್ಟೇಷನ್ ಕಾಲ್ಗಟ್ಟು ನಿಂತು ಅದಕ್ಕೆ ಯಾಕೆ ವಾಪಸ್ ಹೋಗಿದ್ದಂತ ಅದಕ್ಕೆಲ್ಲ ಫುಟೇಜ್ ಆಗಿದೆ. ಅದರಿಂದ ವರಿಷ್ಠಾಧಿಕಾರಿಗಳ ನಾವು ಒಂದು ಒಳ್ಳೆದರಿಂದ ನಾನು ಮನವಿ ಕೊಡ್ತಾ ಇದ್ದೀನಿ. ಈ ಕಾರ್ಯ ಈ ಒಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆಂದಿರ ಮೈನಾ ಮಾತನಾಡಿ, ವಿರೋಧ ಪಕ್ಷಗಳು ಬಡ ಕುಟುಂಬವನ್ನ ರಾಜಕೀಯ ದ್ವೇಷದಿಂದ ಬಳಸಿಕೊಳ್ತಾ ಇದೆ. ತಮ್ಮ ಪಕ್ಷದ ಮುಖಂಡರ ವರ್ಚಸ್ಸನ್ನು ಹಾಳು ಮಾಡುವ ಸಲುವಾಗಿ ಆರೋಪ ಮಾಡಲು ತೊಡಗಿಸಿಕೊಂಡಿದೆ. ಈ ಹಿನ್ನೆಲೆ ಕಾನೂನು ಹೋರಾಟ ಮಾಡಲಾಗುವುದೆಂದರು. ವಿರೋಧ ಪಕ್ಷಗಳು ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣವರನ್ನ ಟೀಕೆ ಮಾಡಿಕೊಂಡು ಒಂದಷ್ಟು ಜನರಲ್ಲಿ ಗೊಂದಲ ಮೂಡಿಸುವಂತ ಪ್ರಕ್ರಿಯೆಗಳನ್ನ ಆರಂಭಿಸಿದ್ರು. ತದನಂತರದಲ್ಲಿ ಅವರ ಕಾರ್ಯವೈಖರಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಅವ್ರಿಗೆ ಇರ್ತಕ್ಕಂಥ ಅವ್ರು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ವಿವರಣೆಗಳು ಮಾಧ್ಯಮದಲ್ಲಿ ಅಥವಾ ಸ್ವತಃ ಕಂಡ ಮೇಲೆ ಜನವಲಯದಲ್ಲಿ ಬದಲಾವಣೆ ಗಾಳಿ ಬೀಸಿದಾಗ ವಿರೋಧ ಪಕ್ಷಗಳು ಒಂದು ಷಡ್ಯಂತ್ರನ ಆರಂಭಿಸಿದ್ರು. ಏನ್ ಷಡ್ಯಂತ್ರ ಅಂದ್ರೆ ಶಾಸಕರನ್ನ ಮತ್ತು ಸರ್ಕಾರವನ್ನ ಬದಿಗಿಟ್ಟು ಪಕ್ಷದ ಮುಖಂಡರ ಮೇಲೆ ಒಂದು ಆರೋಪ ಮಾಡ್ತಕ್ಕಂಥದ್ದು, ಅವರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆಪಾದನೆ ಹೊರಿಸ್ತಕ್ಕಂಥದ್ದು ಮತ್ತು ಕೆಲವು ಅವರಿಗೆ ಬೇಕಾದಂಥ ವ್ಯಕ್ತಿಗಳಿಂದ ಅವರ ವಿರುದ್ಧ ಅಪಪ್ರಚಾರ ಮಾಡತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದ್ರು. ಅದರ ಬಗ್ಗೆ ನಮಗೆ ಮಾಹಿತಿ ಕೂಡ ಇತ್ತು, ಅದನ್ನು ಸಮರ್ಥವಾಗಿ ಎದುರಿಸಿಕೊಂಡು ಬಂದ್ರು. ಇತ್ತೀಚಿನ ದಿನಗಳಲ್ಲಿ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಗುರಿಯಾಗಿಸಿಕೊಂಡು, ಯಾಕಂದ್ರೆ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜನಪ್ರತಿನಿಧಿಯಾಗಿ ಸುಮಾರು 3 ಟರ್ಮ್ನಲ್ಲಿ ಒಂದು ಬಾರಿ ಅಧ್ಯಕ್ಷರು ಕೂಡ ಆಗಿದ್ರು. ಹಾಗಾಗಿ ಸಾರ್ವಜನಿಕರೊಂದಿಗೆ ಒಂದಷ್ಟು ಸಂಪರ್ಕಗಳು ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಅಪಾರ ಅನುಭವ ಇತ್ತು. ಹಾಗಾಗಿ ಅವರನ್ನ ಟಾರ್ಗೆಟ್ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಹೇಗೆ ಅಂದರೆ ಆ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಅಮಾಯಕರನ್ನ ನನ್ನ ಅನಿಸಿಕೆ ಪ್ರಕಾರ ಯಾವುದೋ ಆಮಿಷ ಕೊಟ್ಟಿಯೋ ಅಥವಾ ಇನ್ಯಾವುದೋ ಬೆದರಿಕೆ ಆಗಿದೆಯೋ ನಮ್ಮ ಬ್ಲಾಕ್ ಅಧ್ಯಕ್ಷರ ಮೇಲೆ ಆರೋಪ ಹೊರಿಸ್ತಕ್ಕಂಥದ್ದು. ಎಲ್ಲಿವರೆಗೆ ಬಂತು ಅಂದರೆ ಕಂಪ್ಲೇಂಟ್ ಕೊಟ್ಟು ನಂತರ ಪತ್ರಿಕಾಗೋಷ್ಠಿ ಆ ಕುಟುಂಬವನ್ನು ಕೂತ್ಕೊಂಡು ಮಾತಾಡೋ ಮಟ್ಟಕ್ಕೆ ಅವರೊಂದು ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಇದನ್ನ 100% ಇದು
ವಿರೋಧ ಪಕ್ಷ ಅಂದರೆ ನಾವು ಬಿಜೆಪಿನವರು ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಬಿಜೆಪಿಯವರು ರಸ್ತೆ ತಡೆಯನ್ನು ಮಾಡಿದ್ರು, ಆ ರಸ್ತೆ ತಡೆ ಮಾಡಿದಾಗ ಅದೇ ವಿಚಾರವನ್ನು ಎತ್ತಿಕ್ಕೆ ಅವರು ಪ್ರತಿಭಟನೆ ಮಾಡಿದ್ರು. ಇಸ್ಮಾಯಿಲ್ ಅವರನ್ನ ಟಾರ್ಗೆಟ್ ಮಾಡಿದ್ರು. ಬ್ಲಾಕ್ ಅಧ್ಯಕ್ಷರು ಅಂದರೆ ನಾಮಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತಲೇ ಹೇಳ್ಕೊಂಡು ಬಂದಿದ್ದು. ಈಗಲೂ ಕೂಡ ಮೊನ್ನೆ ತಾನೇ ದೂರನ್ನು ಕೊಟ್ಟು ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಡಿಸಿಸಿ ಸದಸ್ಯ ಕಾಳೆರಮ್ಮನ ಕುಮಾರ್, ಹಾಕತ್ತೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪಿಯೂಷ್ ಪರೇರ, ಮಡಿಕೇರಿ ಬ್ಲಾಕ್ ಸಂಘಟನಾ ಕಾರ್ಯದರ್ಶಿ ವಸಂತ್ ಭಟ್ ಪಾಲ್ಗೊಂಡಿದ್ದರು. ಕುಶಾಲನಗರ ಕೊಪ್ಪ ಗಡಿಭಾಗದ ಕಾವೇರಿ ದೇಗುಲದಲ್ಲಿ ಭಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಹುಣ್ಣಿಮೆ ಅಂಗವಾಗಿ ಪೂಜಾ ಕಾರ್ಯಕ್ರಮ ಜರುಗಿತು. ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆರತಿ ಬೆಳಗಲಾಯಿತು. ಬಾಲಾಜಿ ಕನ್ಸ್ಟ್ರಕ್ಷನ್ ಮಾಲೀಕರಾದ ಸಂದೀಪ್, ಎಂಆರ್, ಬಾಲಸೌಮ್ಯ ಮತ್ತು ಕುಟುಂಬಸ್ಥರು ಪೂಜಾ ಸೇವಾರ್ಥ ನೆರವೇರಿಸಿದರು. ಸುನಂದ, ಕೌಶಿಕ್ ಹಾಗೂ ಕುಟುಂಬಸ್ಥರು ಕಾವೇರಿ ಮಾತೆಗೆ ವಸ್ತ್ರಗಳನ್ನು ವಿತರಿಸಿದರು. ಈ ಸಂದರ್ಭ ಮಾತನಾಡಿದ ಉದ್ಯಮಿ ಕೌಶಿಕ್, ಕಾವೇರಿ ನದಿಗೆ ತನ್ನದೇ ಆದ ಪಾವಿತ್ರ್ಯತೆ ಇದೆ. ಈ ಬಗ್ಗೆ ಭಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರುವುದು ಶ್ಲಾಘನೀಯವೆಂದರು. ಇವತ್ತು ಭಾರವಿ ಕನ್ನಡ ಸಂಘ ಕಾವೇರಮ್ಮ ಹುಣ್ಣಿಮೆ ಪೂಜೆಯನ್ನು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ. ದಯವಿಟ್ಟು ಕಾವೇರಿ ನದಿಯನ್ನು ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಕೇಳಿದ್ದೇವೆ. ಕಾವೇರಿ ನೀರನ್ನು ಕೋಟ್ಯಾಂತರ ಜನ ಕುಡಿದಿದ್ದಾರೆ. ಹಾಗಾಗಿ ಅದನ್ನು ಸ್ವಚ್ಛತೆಯನ್ನು ಕಾಪಾಡಬೇಕಂತ ಕೇಳಿದ್ದಾರೆ, ಸಾರ್ವಜನಿಕರು ಕೇಳಿದ್ದಾರೆ. ಬಾಲಾಜಿ ಕನ್ಸ್ಟ್ರಕ್ಷನ್ ಮಾಲೀಕರಾದ ಸಂದೀಪ್ ಮಾತನಾಡಿ, ಜೀವನದಿ ಕಾವೇರಿ ಮತ್ತು ಪರಿಸರದ ಉಳಿವಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕಿದೆ ಎಂದರು. ಕೊಡಗು ಮೈಸೂರು ಗಡಿಭಾಗದ ನಮ್ಮ ಕೊಪ್ಪ ಕುಶಾಲನಗರ ಗಡಿಭಾಗದಲ್ಲಿ ನೆಲೆಸಿರುವಂಥ ಶ್ರೀ ಕಾವೇರಮ್ಮನವರ ಇವತ್ತು 151ನೇ ಹುಣ್ಣಿಮೆ ಪೂಜೆ ಕಾವೇರಿ ಆರತಿಯನ್ನು ನೆರವೇರಿಸುತ್ತೇವೆ. ಅದೇ ರೀತಿಯಲ್ಲಿ ಭಕ್ತಾದಿಗಳಿಗೆ ನಮ್ಮ ಬೊಮ್ಮಪೇಟೆ ಕುಶಾಲನಗರದ ಬಾಲಾಜಿ ಕನ್ಸ್ಟ್ರಕ್ಷನ್ ಗುತ್ತಿಗೆದಾರರ ಮಗದ ಮೋಹಿತ್ ಬಂದಿದ್ದಾರೆ. ಅವರು ಅವರ ಕುಟುಂಬದವರು ನಮಗೆ ಇವತ್ತಿನ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ಸೇರಿದರಾಗಿದ್ದಾರೆ. ಅವರ ಕುಟುಂಬಕ್ಕೆ ಕಾವೇರಮ್ಮ ಎಲ್ಲರಿಗೂ ಆಶೀರ್ವಾದ ನೀಡಲಿ. ಅದೇ ರೀತಿಯಲ್ಲಿ 18/10/2025 ಕಾವೇರಿ ಸಂಕ್ರಮಣದಂದು ಕಾವೇರಿ ತೀರ್ಥ ಮತ್ತು ಅನ್ನ ಸಂತರ್ಪಣೆ ಸಹಸ್ರಾರು ಜನರಿಗೆ ಪ್ರತಿ ವರ್ಷ ಸಂದೇಶವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಾಡಿನ ಸಮಸ್ತ ಜನರಿಗೆ ನನ್ನ ನಮನಗಳು. ನನ್ನ ಹೆಸರು ಕೌಶಿಕ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೇನೆ. ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯಂದು ಭಾರವಿ ಕನ್ನಡ ಸಂಘದಿಂದ ವತಿಯಿಂದ ಹುಣ್ಣಿಮೆ ಪೂಜೆ ಸಲ್ಲಿಸ್ತಾರೆ. ಈ ಸರ್ತಿ ನಮ್ಮ ಸೇವಾರ್ಥರು ಕೂಡ ಇತ್ತು. ಇದು ಶ್ರದ್ಧಾ ಪೂರ್ಣಿಮಾ ಅಂತಾರೆ. ಬಹಳ ಒಳ್ಳೆಯ ಹುಣ್ಣಿಮೆ ಇದು. ಒಂದು 13 ವರ್ಷದ ಸೇವಾರ್ಥ ಇದು. ಭಾರವಿ ಕನ್ನಡ ಸಂಘದ ವತಿಯಿಂದ ಹಾಗೂ ಅದರ ಸದಸ್ಯರಿಂದ ತುಂಬ ಚೆನ್ನಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. 151ನೇ ಹುಣ್ಣಿಮೆ. ಅದ್ರ ಜೊತೆಗೆ ಅವರು ಪ್ರತಿ ಜನಗಳಿಗೆ ಕಾವೇರಿ ನದಿನ ಕಾಪಾಡಬೇಕು, ಅದರ ಸ್ವಚ್ಛತೆ ಕಾಪಾಡಬೇಕು, ಕಲುಷಿತ ಮಾಡಬಾರ್ದು. ಹಾಗೂ ತುಂಬ ಜನ ಇಲ್ಲಿ ಪ್ರವಾಸಿಗರು ಬರ್ತಾರೆ, ತ್ಯಾಜ್ಯಗಳನ್ನು ಎಸಿತಾರೆ. ಇದರಿಂದ ಏನಾಗ್ತಾಯಿದೆ ಅಂದರೆ ನೀರು ಕಲುಷಿತ ಆಗಿ ನಮಗೆ ಈಗ ನಾವೇ ಅದನ್ನು ಅಲ್ಲಿ ಕ್ಲೀನ್ ಮಾಡ್ಕೊಂಡು ಆ ನದಿನ ಕಾಪಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇದನ್ನು ಪ್ರತಿಯೊಬ್ಬರು ಗಮನದಲ್ಲಿ ತಗೊಂಡು ಸಾರ್ವಜನಿಕರೆಲ್ಲ
ಯಾವುದೇ ನದಿ ಆಗಲಿ, ಕಾವೇರಿ ನದಿ ಇರಲಿ, ಗಂಗೆ ಇರಲಿ, ಯಾವುದೇ ಇರಲಿ, ಕಲುಷಿತಗೊಳಿಸದೆ ಮುಂದಿನ ಪೀಳಿಗೆಗೆ ನಮ್ಮ ನದಿಗಳನ್ನು ಕಾಪಾಡ್ಕೊಳ್ಬೋದು ನಮ್ಮ ಆದ್ಯ ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಹಾಗಾಗಿ ನಾನು ಈ ಮೂಲಕ ಕೇಳ್ಕೊಳ್ಳೋದು ಏನಂತಂದರೆ, ಪ್ರತಿಯೊಬ್ಬರು ಸ್ವಲ್ಪ ಗಮನ ಇಟ್ಟು ನಮ್ಮ ಪರಿಸರನ ಹಾಳು ಮಾಡಿಕೊಳ್ಳದೆ ಮುಂದಿನ ಪೀಳಿಗೆಗೆ ತುಂಬ ಚೆನ್ನಾಗಿ ಉಳಿಸ್ಕೊಂಡ್ಬರೋವಂಥ ಒಂದು ನಿಟ್ಟಿನಲ್ಲಿ ಸಾಗಬೇಕು ಅಂತ ನಾನು ಕೇಳ್ತೀನಿ. ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಬಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್, ವಿಜಯೇಂದ್ರ ಪ್ರಸಾದ್, ರವೀಂದ್ರ ಪ್ರಸಾದ್, ಕಿಶೋರ್, ಸೋಮಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ತಲಕಾವೇರಿ ತೀರ್ಥೋದ್ಭವ ಹಿನ್ನೆಲೆ ಗ್ರಾಮದಲ್ಲಿ ಹಬ್ಬದ ಕಟ್ಟು ಆಚರಣೆ ಜಾರಿಯಲ್ಲಿದ್ದರೂ ಅಸ್ಸಾಂ ಕಾರ್ಮಿಕರು ಕಾವೇರಿ ನದಿಯಲ್ಲಿ ಮೀನು ಹಿಡಿದು ಕಟ್ಟುಪಾಡಿಗೆ ಧಕ್ಕೆ ಉಂಟು ಮಾಡಿರುವ ಆರೋಪ ಕೇಳಿಬಂದಿದೆ. ಅಕ್ಟೋಬರ್ 17ರಂದು ಕಾವೇರಿ ತೀರ್ಥೋದ್ಭವ ಜರುಗಲಿದ್ದು, ಈ ಸಂಬಂಧ ಗ್ರಾಮದಲ್ಲಿ ಹಬ್ಬದ ಕಟ್ಟು ಆಚರಣೆ ಜಾರಿಯಲ್ಲಿದೆ. ಈ ಸಮಯದಲ್ಲಿ ಊರಿನಲ್ಲಿ ಪ್ರಾಣಿ ಬಲಿ, ಮಾಂಸಾಹಾರ ಸೇವನೆ ನಿಷೇಧವಿದೆ. ಅಕ್ಟೋಬರ್ 4ರಿಂದ 17ರ ತೀರ್ಥೋದ್ಭವದವರೆಗೆ 5 ಗ್ರಾಮಗಳಲ್ಲಿ ಕಟ್ಟು ಆಚರಣೆ ನಡೀತಾ ಇದೆ. ಆದರೆ ಭಾಗಮಂಡಲದ ತ್ರಿವೇಣಿ ಸಂಗಮದ ಬಳಿ ಅಸ್ಸಾಂ ಕಾರ್ಮಿಕರು ಮೀನು ಹಿಡಿದಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂಬಂಧ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆ ಅಸ್ಸಾಂ ಕಾರ್ಮಿಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಪೊಲೀಸರಿಗೆ ಒತ್ತಾಯಿಸಿದ್ದಾರೆ. ನಿಮಗೆ ಅಲ್ಲಿ ಕಟ್ಟ ಆಚರಣೆ ಉಂಟು ಅಂತೇಳಿ ಗೊತ್ತುಂಟಾ? ಸಾಮಾನ್ಯವಾಗಿ ಗೋವುಗಳು ಅನಾರೋಗ್ಯದಿಂದ ಮೃತಪಟ್ಟರೆ ಅಂತಹ ಗೋವುಗಳನ್ನು ಕಾಡಿನಂಚಿನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಶವ ಸಂಸ್ಕಾರ ಮಾಡ್ತಾರೆ ಅಥವಾ ಸ್ಥಳೀಯ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಹೇಳಿ ಅವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಆದರೆ ಇಲ್ಲೊಂದು ಬಡಾವಣೆಯ ಯುವಕರು ಅನಾರೋಗ್ಯದಿಂದ ಬಳಲಿ ಮೃತಪಟ್ಟ ಗೋವಿನ ಮೃತದೇಹವನ್ನು ಹಿಂದೂಗಳ ಸಂಪ್ರದಾಯದಂತೆ ಹೂಗಳನ್ನು ಇಟ್ಟು ಪೂಜೆಯನ್ನ ಮಾಡಿ ಅಂತ್ಯಕ್ರಿಯೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಒಳಗಾಗಿದ್ದಾರೆ. ಈ ಘಟನೆ ನಡೆದಿದ್ದು ಮಂಜಿನನಗರಿ ಮಡಿಕೇರಿಯ ಪುಟಾಣಿ ನಗರದಲ್ಲಿ. ಕಳೆದ 3-4 ದಿನಗಳಿಂದ ಬಡಾವಣೆಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಸಮೀಪದಲ್ಲಿ ಯಾರೋ ಸಾಕಿದ ಹಸುವೊಂದು ನರಳುತ್ತಿದ್ದುದನ್ನು ಕಂಡ ಸಾಮಾಜಿಕ ಜಾಲತಾಣದಲ್ಲಿ ಹಸುವಿನ ಮಾಲೀಕರು ಯಾರಾದರೂ ಇದ್ರೆ ಈ ಹಸುವನ್ನು ತೆಗೆದುಕೊಂಡು ಹೋಗಿ ಅನಾರೋಗ್ಯದಿಂದ ಬಳಲುತ್ತಿದೆ ಎಂದು ಮನವಿ ಮಾಡಿದರು. ಆದರೆ ಯಾರೂ ಅದಕ್ಕೆ ಸ್ಪಂದಿಸದ ಹಿನ್ನೆಲೆ ಪಶುಸಂಗೋಪನಾ ಇಲಾಖೆಯ ವೈದ್ಯರನ್ನ ಸಂಪರ್ಕ ಮಾಡಿದರು. ಯಾವುದೇ ವೈದ್ಯರು ಸ್ಥಳಕ್ಕೆ ಬಂದು ಚಿಕಿತ್ಸೆ ಕೊಡಲು ಮನಸ್ಸು ಮಾಡಲೇ ಇಲ್ಲ. ಆದರೂ ಕೆಲ ಯುವಕರು ಆಹಾರ ಗಂಜನ್ನು ನೀಡಿ ಆರೈಕೆ ಮಾಡಲು ಮುಂದಾಗಿದ್ದಾರೆ. ಆದರೆ ಹಸು ಮಾತ್ರ ಅನಾರೋಗ್ಯ ಹೆಚ್ಚಾಗಿ ಮೃತಪಟ್ಟಿದೆ. ಈ ಹಿನ್ನೆಲೆ ಪುಟಾಣಿ ನಗರ ಯುವಕರು ಹಸು ಮೃತಪಟ್ಟ ಹಿನ್ನೆಲೆ ಬಡಾವಣೆಯ ಮಹಿಳೆಯರನ್ನ ಕರೆಸಿ ಪೂಜೆ, ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಿ ಹಿಂದೂ ಸಂಪ್ರದಾಯದಂತೆ ನಗರಸಭೆಯ ಸಿಬ್ಬಂದಿಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ.